ನಮಸ್ಕಾರ, ಆಶಾ ಈಶ್ವರ್ ಲಾಗ್ ಲೈಫಿಗೆ ಸ್ವಾಗತ. ಇವತ್ತು ತುಂಬಾ ಟ್ರೆಂಡಿಂಗಲ್ಲಿರುವಂಥ ವೈಟ್ ಸ್ಟೋನ್ ಇಯರಿಂಗ್ಸ್ ಕಲೆಕ್ಷನ್ನ ತೋರಿಸ್ತಾ ಇದ್ದೀನಿ. ಒಂದಕ್ಕೊಂದು ತುಂಬಾ ಚೆನ್ನಾಗಿದೆ. ಈಗ ನಾನು ತೋರಿಸ್ತಾ ಇರೋದು ಮಿಡಲಲ್ಲಿ ಮಾತ್ರ ಲಕ್ಷ್ಮಿ ಪೆಂಡೆಂಟ್ ಇದೆ. ಸುತ್ತಲೂ ವೈಟ್ ಸ್ಟೋನಲ್ಲಿ ಫುಲ್ಲು ಡೆಕೋರೇಟಿವ್ ಆಗಿದೆ. ತುಂಬ ದೊಡ್ಡದಾಗೂ ಕಾಣಿಸುತ್ತೆ. ಇದು ನೋಡಿ ಸೇಮ್ ಡೈಮಂಡ್ ಥರನೇ ಕಾಣಿಸುವಂಥ ಇಯರಿಂಗ್ಸು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಲೈಟ್ ವೆಯ್ಟ್ ಕೂಡ ಇದೆ. ಇದು ಕೂಡ ಅಷ್ಟೇ ಡೈಲಿ ವೇರ್ಗೂ ಕೂಡ ಯೂಸ್ ಮಾಡ್ಬೋದು. ಆಫೀಸ್ ವೇರ್, ಫಂಕ್ಷನ್ ವೇರ್ ಕೂಡ ಯೂಸ್ ಮಾಡುವಂಥ ಲೈಟ್ ವೇಟ್ ಇಯರಿಂಗ್ಸ್ ಕಲೆಕ್ಷನ್ ಇದು. ತುಂಬ ಟ್ರೆಂಡಿಂಗಲ್ಲಿದೆ. ಇದೆಲ್ಲ 916ಅಲ್ಲಿ ನಾನು ತೋರಿಸ್ತಾ ಇರುವಂಥ ಇಯರಿಂಗ್ಸ್ ಕಲೆಕ್ಷನ್ಗಳು. ಇದು ಕೂಡ ಅಷ್ಟೇ ಮಿಡಲ್ ಸುತ್ತಲೂ ಕೂಡ ವೈಟ್ ಸ್ಟೋನಲ್ಲಿ ವರ್ಕ್ ಆಗಿದೆ. ಹಾಗೆ ಗೋಲ್ಡ್ ಕೂಡ ಅಲ್ಲಿ ಪಾಲಿಶ್ ಕೂಡ ಆಗಿದೆ. ಮಧ್ಯ ಮಿಡಲಲ್ಲಿ ಗಣಪತಿ ಕೂಡ ಇರೋದ್ರಿಂದ ತುಂಬ ಅಟ್ರಾಕ್ಟಿವ್ ಆಗಿದೆ. ಇದು ಅಪ್ ಟು 8 ಗ್ರಾಮಲ್ಲಿ ರೆಡಿಯಾಗಿರುವಂಥ ಇಯರಿಂಗ್ಸ್ ಕಲೆಕ್ಷನ್ನು. ಇದಂತೂ ನೋಡಿದ್ರೆ ಫುಲ್ ಡೈಮಂಡ್ ಥರನೇ ಇದೆ. ಅಷ್ಟು ಚೆನ್ನಾಗಿರುವಂಥ ಇಯರಿಂಗ್ಸ್ ಕಲೆಕ್ಷನ್ನು. ಫ್ಲವರ್ ಡಿಸೈನಲ್ಲಿರುವ ಕೆಳಗಡೆ ಫುಲ್ಲು ವೈಟ್ ಸ್ಟೋನಲ್ಲಿ ಫುಲ್ ವರ್ಕ್ ಆಗಿರೋದು. ಇದು ಅಪ್ ಟು 7 ಗ್ರಾಮಲ್ಲಿರುವಂಥ ಇಯರಿಂಗ್ಸ್ ಕಲೆಕ್ಷನು. ಇದು ಫುಲ್ಲು ವೈಟ್ ಸ್ಟೋನಲ್ಲೇ ತುಂಬ ಡಿಫ್ರೆಂಟಾಗಿ ಹಾಗೆ ಕ್ಯಾಚಿ ಕಲೆಕ್ಷನ್ ಆಗಿರುವಂಥ ವೈಟ್ ಸ್ಟೋನ್ ಇಯರಿಂಗ್ಸು. ನೋಡೋಕ್ಕೆ ತುಂಬ ಟ್ರೆಂಡಿಂಗ್ ಇದೆ. 5 ಸ್ಟೋನಲ್ಲಿ ತುಂಬ ಡಿಸೈನಿಯಾಗಿ ಮಾಡಿರುತ್ತಾರೆ. ಇದಂತೂ ಹಳೆ ಕಾಲದಲ್ಲೆಲ್ಲ ಹಾಕ್ಕೊಳ್ತಿದ್ರಲ್ಲ, ಸೇಮ್ ಅದೇ ಥರದ ಡಿಸೈನ್ ಇದು. ವೈಟ್ ಸ್ಟೋನ್ 7 ಈ ಸ್ಟೋನ್ ಇಯರಿಂಗ್ಸ್ ಕಲೆಕ್ಷನ್ನು ತುಂಬ ಟ್ರೆಂಡಿಯಾಗಿದೆ. ಇದು 6 ಗ್ರಾಮಲ್ಲಿ ರೆಡಿಯಾಗಿರುವಂಥ ವೈಟ್ ಸ್ಟೋನ್ ಇಯರಿಂಗ್ಸು. ಇದು ಫುಲ್ಲು ಡೈಮಂಡ್ ಆಗಿದೆ ನೋಡೋದಕ್ಕೆ, ಬಟ್ ಡೈಮಂಡ್ ಅಲ್ಲ, ಸ್ಟೋನಲ್ಲಿನೇ ಮಾಡಿರುವಂಥ ಡಿಸೈನು. ಈಗಂತೂ ತುಂಬ ಡಿಫ್ರೆಂಟಲ್ಲಿ ವೈಟ್ ಸ್ಟೋನ್ ಇಯರಿಂಗ್ಸ್ ಕಲೆಕ್ಷನ್ಗಳು ಬರ್ತಾ ಇರೋದು. ನಾನು ಇಯರಿಂಗ್ಸ್ ಎಲ್ಲ ತೋರಿಸ್ತಾ ಇರೋದು ದಾವಣಗೆರೆ AM ಗಲ್ಲಿ ಹರ್ಷವರ್ಧನ ಜ್ಯುವೆಲರ್ ಶಾಪಿಂದ ತೋರಿಸ್ತಾ ಇರೋದು. ಇವ್ರ ಶಾಪಲ್ಲಿ 916, 75, 85 ವಿತ್ ಆಲ್ ಮಾರ್ಕಲ್ಲಿ ಮಾಡಿಕೊಡ್ತಾರೆ. ಈ ಇಯರಿಂಗ್ಸಲ್ಲಿ ನಿಮ್ಗೆ ಯಾವ್ದಾದ್ರು ಒಂದು ಕಲೆಕ್ಷನ್ ಇಷ್ಟ ಆದ್ರೂ ಅದು ಕೂಡ ಸ್ಕ್ರೀನ್ಶಾಟ್ ತೊಗೊಂಡು ಅವ್ರಿಗೆ ತೋರಿಸಿದ್ರೆ ಅವರು ಕೂಡ ಮಾಡಿಕೊಡ್ತಾರೆ. ಇಲ್ಲ ಅಂದರೆ ನಿಮ್ಮಲ್ಲೇ ಯಾವ್ದಾದ್ರು ಒಂದು ಡಿಸೈನ್ ಇತ್ತು ಕೂಡ ಅವರು ಕೂಡ ರೆಡಿ ಮಾಡಿಕೊಡ್ತಾರೆ. ವಿತ್ ಆಲ್ ಮಾರ್ಕಲ್ಲಿ 75 ಮಾಡಿಕೊಡ್ತಾರೆ. ಯಾಕಂದರೆ ಇವಾಗ 916 ಎಲ್ಲ ತುಂಬ ರೇಟ್ ಆಗಿರೋದ್ರಿಂದ ತೊಗೊಳೋದಕ್ಕೆ ಆಗೋದಿಲ್ಲ. 75 ವಿತ್ ಆಲ್ ಮಾರ್ಕ್ ಅಂದರೆ ಆರಾಮ್ಸೆ ತೊಗೊಂಡು ಡೈಲಿ ವೇರ್ ಕೂಡ ಮಾಡ್ಬೋದು, ಇಲ್ಲ ಫಂಕ್ಷನ್ ವೇರ್ ಕೂಡ ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಕೂಡ ಶೇರ್ ಮಾಡಿರ್ತೀನಿ, ಹಾಗೆ ಅಡ್ರೆಸ್ ಕೂಡ ಹಾಕಿರ್ತೀನಿ ಶಾಪಿಂದು. ನೀವು ಇಷ್ಟ ಆದರೆ ಒಂದ್ಸತಿ ಶಾಪ್ನ ವಿಸಿಟ್ ಮಾಡಿ. ಲೊಕೇಶನ್ ಕೂಡ ಶೇರ್ ಮಾಡ್ತೀನಿ. ತುಂಬ ಜನ ಕೇಳಿದರೆ ಲೊಕೇಶನ್ ಶೇರ್ ಮಾಡಿ ಮೇಡಮ್ ಅಂತ, ಹಾಗಾಗಿ ಲೊಕೇಶನ್ನ ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋದಿಂದ. ನೋಡಿ, ನನ್ನ ಪೇಜಲ್ಲಿ ತುಂಬ ಟ್ರೆಂಡಿಂಗ್ ಆಗಿರುವಂಥ ಇಯರಿಂಗ್ಸ್ ಕಲೆಕ್ಷನ್ನ ತೋರಿಸ್ತಾ ಇದ್ದೀನಿ. ತುಂಬ ಲೈಟ್ ವೆಯ್ಟಲ್ಲಿ ಹಾಗೆ ವೆಯ್ಟಲ್ಲೂ ಇರೋವಂಥ ಇಯರಿಂಗ್ಸ್ ಕಲೆಕ್ಷನು. ಇಷ್ಟ ಆದರೆ ನನ್ನ ಪೇಜ್ನ ಒಂದ್ಸತಿ ಫಾಲೋ ಮಾಡಿ, ಹಾಗೆ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಯಾಕಂದರೆ ನೆಕ್ಸ್ಟ್ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಅದಕ್ಕೋಸ್ಕರ. ಈಗ ನೋಡಿ, ಇದನ್ನು ತೋರಿಸ್ತು ಕೂಡ ಅಷ್ಟೇ ಒಳ್ಳೆ ಫುಲ್ಲು ದೊಡ್ಡದಾಗಿದೆ, ಕಿವಿ ತುಂಬ ಸಹ ಕಾಣಿಸುತ್ತೆ. ಇದು ಕೂಡ ಸ್ಯಾರಿ ವೇರು, ಫಂಕ್ಷನ್ ವೇರಿಗಂತೂ ತುಂಬಾ ಚೆನ್ನಾಗಿ ಕಾಣಿಸೋದು ಅಂತ ವೈಟ್ ಸ್ಟೋನ್ ಇಯರಿಂಗ್ಸು. ಇದು ಅಪ್ ಟು 10 ಗ್ರಾಮಲ್ಲಿ ಇದೆ. ಇದು ಕೂಡ 8 ಗ್ರಾಮಲ್ಲಿ ರೆಡಿಯಾಗಿರುವಂಥ, ಹಾಗೆ ಗೋಲ್ಡ್ ಕೂಡ ಕವರೇಜ್ ಆಗಿದೆ. ಎಲ್ಲೂ ಕೂಡ ವೇಸ್ಟೇಜ್ ಅನ್ನೋದಿಲ್ಲ. ಗೋಲ್ಡ್ ಕೂಡ ಮಿಕ್ಸ್ ಆಗಿರೋದ್ರಿಂದ ನಮಗೆ ವರ್ತ್ ಅನಿಸುತ್ತೆ. ಇದು 8 ಗ್ರಾಮಲ್ಲಿ ರೆಡಿಯಾಗಿರುವಂಥ ಇಯರಿಂಗ್ಸು. ಇದು 3 ಗ್ರಾಮ್ಸಲ್ಲಿ ರೆಡಿಯಾಗಿದೆ. ಮಿಡಲ್ ಮಾತ್ರ ಪರ್ಪಲ್ ಸ್ಟೋನ್ ವರ್ಕ್ ಕೊಟ್ಟಿದ್ದಾರೆ. ಡೈಲಿ ವೇರ್ಗೂ ಯೂಸ್ ಮಾಡ್ಬೋದು, ಇಲ್ಲ ಆಫೀಸ್ ವೇರ್ಗೂ ಫಂಕ್ಷನ್ ವೇರ್ಗೂ ಸಹ ಯೂಸ್ ಮಾಡ್ಬೋದು. ಚೆನ್ನಾಗಿ ಅನಿಸುತ್ತೆ. ಎಲ್ಲೂ ಸ್ಟೋನ್ ಅಂದರೆ ಸ್ಟೋನ್ ಜಾಸ್ತಿ ಇದೆ ಅನ್ನೋಂಗಿಲ್ಲ, ಬಂಗಾರನೂ ಇದೆ. ಇದು ಪಿಂಕ್ ಮತ್ತು ವೈಟ್ ಸ್ಟೋನು ಮತ್ತು ಸ್ವಲ್ಪ ಗೋಲ್ಡಲ್ಲಿ ಕವರ್ ಆಗಿರುವಂಥ ಇಯರಿಂಗ್ಸು. ನೋಡೋಕ್ಕೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಆದರೂ ಕೂಡ ಇದು 7 ಗ್ರಾಮಲ್ಲಿ ರೆಡಿಯಾಗಿರುವಂಥ ಇಯರಿಂಗ್ಸ್ ಕಲೆಕ್ಷನ್ನು. ಇದು ನೋಡಿ, ಇದು ಕೂಡ ಅಷ್ಟೇ 3 to 4 ಗ್ರಾಮಲ್ಲಿ ರೆಡಿಯಾಗಿದೆ. ಆಲ್ಮೋಸ್ಟ್ ಡೈಲಿ ವೇರಿಗೆ ಕೂಡ ಯೂಸ್ ಮಾಡ್ಬೋದು. ಇದು ವೈಟ್ ಸ್ಟೋನು, ರೆಡ್ಡು ಮತ್ತು ಪರ್ಪಲಲ್ಲಿ ಮತ್ತು ಗ್ರೀನ್ ಸ್ಟೋನಲ್ಲೂ ಸಹ ಸಿಗುತ್ತೆ. ನಾನೀಗ ವೈಟು ಮತ್ತು ಪರ್ಪಲಲ್ಲಿ ತೋರಿಸ್ತಾ ಇದ್ದೀನಿ. ಇದು ತುಂಬಾ ಲೈಟ್ ವೆಯ್ಟು, ಗಿಫ್ಟೆಡ್ ಕೊಡೋಕ್ಕೂ ಯೂಸ್ ಆಗುತ್ತೆ, ಅಥವಾ ನಾವು ಸೈಡು ಇಯರಿಂಗ್ಸ್ ಕೂಡ ಹಾಕೋಬೋದು, ಅಥವಾ ಮೂಗ್ಬಟ್ಟು ಕೂಡ ಥರ ಹಾಕೋಬೋದು. ತುಂಬಾ ಅನಿಸುತ್ತೆ. ಇದು 2 ಗ್ರಾಮಲ್ಲಿ ರೆಡಿಯಾಗಿದೆ. ಚಿಕ್ಕ ಮಕ್ಕಳಿಗೆ ಹಾಕೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಅಪ್ ಟು 5 ಗ್ರಾಮ್ಸಲ್ಲಿ ರೆಡಿಯಾಗಿರುವಂಥ ಮಧ್ಯ ಮಿಡಲಲ್ಲಿ ಒಂದು ಸ್ಟೋನ್ ಇದೆ, ಬಟ್ ನೋಡೋಕ್ಕೆ ಡೈಮಂಡ್ ಥರ ಕಾಣಿಸುತ್ತೆ, ಬಟ್ ಡೈಮಂಡ್ ಅಲ್ಲ. ಇದು ಕೂಡ ಸ್ಟೋನಲ್ಲಿ ವರ್ಕ್ ಆಗಿರುವಂಥ ಇಯರಿಂಗ್ಸು. 5 ಗ್ರಾಮಲ್ಲಿ ರೆಡಿಯಾಗಿದೆ. ಇದು ತುಂಬ ಸಣ್ಣ ಮಕ್ಕಳಿಗೆಲ್ಲ ಹಾಕೋಕ್ಕೆ ತುಂಬಾ ಚೆನ್ನಾಗಿದೆ. ಇದು 2 ಗ್ರಾಮ್ಸ್ 3 ಗ್ರಾಮ್ಸ್ ಒಳಗಡೆ ಇರುವಂಥ ಇದು ಸ್ಟೋನ್ ವರ್ಕ್ ಇರುವ ಇಯರಿಂಗ್ಸ್ ಕಲೆಕ್ಷನ್ನು. ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಯಾರಿಗಾರು ಗಿಫ್ಟೆಡ್ ಕೊಡೋಕ್ಕೂ ಆರಾಮ್ಸೆ ಗಿಫ್ಟೆಡ್ ಕೊಡ್ಬೋದು. ಬಿಡು, ಇಯರಿಂಗ್ಸ್ ಕೊಟ್ಟಿದ್ದಾರಲ್ಲ ಅನ್ನೋಷ್ಟು ಚೆನ್ನಾಗಿರುತ್ತೆ. ಇದು ನೋಡಿ, ಸೇಮ್ ಡೈಮಂಡ್ ಇದ್ದಂಗೆ ಇದೆ. ಸಣ್ಣ ಮಕ್ಕಳಿಗೆ ಹಾಕೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ದೊಡ್ಡವರು ಕೂಡ ಹಾಕೋಬೋದು. ಡೈಲಿ ವೇರಿಗಂತೂ ತುಂಬ ಅಟ್ರಾಕ್ಟಿವ್ ಆಗಿ ಲುಕ್ಕಾಗಿ ಕಾಣಿಸುವಂಥ ಇಯರಿಂಗ್ಸು. ಈಗಂತೂ ನ್ಯೂ ಪ್ಯಾಟ್ರನ್ ಬಂದಿರುವಂಥ ಇಯರಿಂಗ್ಸ್ ಕಲೆಕ್ಷನ್ನು.
ಸುತ್ತಲೂ ವೈಟ್ ಸ್ಟೋನ್ ಇದೆ. ಮತ್ತು ಸೈಡ್ ಮಾತ್ರ ಗೋಲ್ಡಲ್ಲಿ ಕವರೇಜ್ ಮಾಡಿರುವಂಥ 4 ಗ್ರಾಮ್ಸಲ್ಲಿ ರೆಡಿಯಾಗಿರುವಂಥ ಇಯರಿಂಗ್ಸ್ ಕಲೆಕ್ಷನ್ ಇದು. ತುಂಬಾ ಟ್ರೆಂಡಿಂಗು. ಇದು ನೋಡಿ, ಇದು ಪ್ಲೇಟ್ ಸಮೇತ ಇರುವಂಥ ಇಯರಿಂಗ್ಸು. ಪ್ಲೇಟ್ ಬೇಡ ಅಂದರೆ ತೆಗೆದಿಡ್ಬೋದು, ಇಲ್ಲಾಂದರೆ ಹಾಕ್ಕೋಬೋದು. ಪ್ಲೇಟ್ ಹಾಕೋದ್ರಿಂದ ತುಂಬ ದೊಡ್ಡದಾಗೂ ಸಹ ಕಾಣಿಸುತ್ತೆ. ಇದು ಅಪ್ ಟು 8 ಗ್ರಾಮಲ್ಲಿ ರೆಡಿಯಾಗಿದೆ. ಪ್ಲೇಟ್ ಕೂಡ ಸೇರಿ ಇದು 8 ಗ್ರಾಮಲ್ಲಿ ರೆಡಿಯಾಗಿರುವಂಥ ಇಯರಿಂಗ್ಸು. ಇದು ಫುಲ್ಲು ಸ್ಟೋನಲ್ಲಿನೇ, ಕೆಳಗೂ ಸಹ ಸ್ಟೋನ್ ವರ್ಕ್ ಬಂದಿರುವಂಥ ಇಯರಿಂಗ್ಸ್ ಕಲೆಕ್ಷನ್ನು. ನೋಡೋಕ್ಕೆ ತುಂಬಾ ಚೆನ್ನಾಗಿದೆ ಹಾಗೂ ಕ್ಯಾಚಿಯಾಗಿರುವಂಥ ಇಯರಿಂಗ್ಸ್ ಕಲೆಕ್ಷನ್ ಇದು. ಅಪ್ ಟು 5 ಗ್ರಾಮಲ್ಲಿ ರೆಡಿಯಾಗಿದೆ. ಇದು ಜುಮ್ಕಾ ವೈಟ್ ಸ್ಟೋನಲ್ಲಿ, ಕೆಳಗಡೆ ಕೂಡ ಸ್ಟೋನ್ ವರ್ಕಲ್ಲಾಗಿರುವಂಥ ಜುಮ್ಕಾ ಕಲೆಕ್ಷನ್ ಇದು. ನೋಡೋಕ್ಕೆ ತುಂಬ ಟ್ರೆಂಡಿ ಇದೆ. ಸಣ್ಣ ಮಕ್ಕಳಿಗೆಲ್ಲ ಹಾಕ್ಬೋದು. ಹಬ್ಬಗಳಲ್ಲಂತೂ ಹಾಕ್ಕೊಡೋಕ್ಕೆ ತುಂಬ ಚೆನ್ನಾಗಿದೆ ಜುಮ್ಕಾ ಇರೋದ್ರಿಂದ. ಇದಂತೂ ದ್ರಾಕ್ಷಿ ಗೊಂಚಲು ಟೈಪ್ ಇರುವಂಥ ಇಯರಿಂಗ್ಸ್ ಕಲೆಕ್ಷನು. ಫುಲ್ಲು ವೈಟ್ ಸ್ಟೋನಲ್ಲೇ ರೆಡಿಯಾಗಿದೆ. ನೋಡೋಕ್ಕೆ ತುಂಬಾ ಚೆನ್ನಾಗಿದೆ. ಅಪ್ ಟು 5 ಗ್ರಾಮ್ಸಲ್ಲಿ ರೆಡಿಯಾಗಿದೆ. ನಂಬೋಕ್ಕೆ ಸಾಧ್ಯ ಇಲ್ಲ 5 ಗ್ರಾಮ್ಸು ಅನ್ನೋದಕ್ಕೆ, ಅಷ್ಟು ಚೆನ್ನಾಗಿದೆ. ಇದು ಕೂಡ ಇಯರಿಂಗ್ಸು ಸ್ಟೋನು. ಕೆಳಗಡೆ ಪ್ಲೇಟ್ ಇದೆ. ಪ್ಲೇಟ್ನ ತೆಗೆದು ಬರೀ ಇಯರಿಂಗ್ಸ್ ಮಾತ್ರ ಯೂಸ್ ಮಾಡ್ಬೋದು. ಪ್ಲೇಟ್ ಹಾಕಿದ್ರೆ ಇನ್ನೂ ಸ್ವಲ್ಪ ದೊಡ್ಡದಾಗಿ ಕಾಣಿಸುತ್ತೆ ಹಾಗೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. 7 ಗ್ರಾಮಲ್ಲಿ ಇದು ರೆಡಿಯಾಗಿರುವಂಥ ಇಯರಿಂಗ್ಸ್ ಕಲೆಕ್ಷನು. ಇದು ನೋಡಿ, ಇದು ಫುಲ್ಲು ಕಲರಲ್ಲಿದೆ. ಮಧ್ಯದಲ್ಲಂತೂ ಸ್ಟೋನ್ ವರ್ಕು ತುಂಬ ಚೆನ್ನಾಗಿದೆ. ಫಂಕ್ಷನ್ ವೇರಿಗೂ ಸ್ಯಾರಿ ಹಾಕ್ಕೊಂಡಾಗ ತುಂಬಾ ಚೆನ್ನಾಗಿ ಕಾಣಿಸುವಂಥ ಇಯರಿಂಗ್ಸ್ ಕಲೆಕ್ಷನ್ನು. ಒಂದಕ್ಕೊಂದು ಎಷ್ಟು ಚೆನ್ನಾಗಿದೆ ನೋಡಿ. ಇದಂತೂ ನೋಸ್ ಪಿನ್ ಆಗೂ ಯೂಸ್ ಮಾಡ್ಕೋಬೋದು, ಅಥವಾ ಇಯರಿಂಗ್ಸ್ ಆಗಾದರೂ ಯೂಸ್ ಮಾಡ್ಕೊಳ್ಳುವಂಥ ಇಯರಿಂಗ್ಸ್ ಕಲೆಕ್ಷನ್ನು. ತುಂಬಾ ಚೆನ್ನಾಗಿದೆ. ಇದು 2 ಗ್ರಾಮ್ಸಿಂದ ಅಪ್ ಟು 5 ಗ್ರಾಮ್ಸ್ವರೆಗೂ ಇರುವಂಥ ಇಯರಿಂಗ್ಸ್ ಕಲೆಕ್ಷನ್ನು. ಇದು ನೋಡಿ, 4 ಗ್ರಾಮ್ಸಲ್ಲಿ ರೆಡಿಯಾಗಿರುವಂಥ ವೈಟ್ ಇಯರಿಂಗ್ ಸ್ಟೋನ್ ಕಲೆಕ್ಷನ್ನು. ನಿಜವಾಗ್ಲೂ ನೋಡೋಕ್ಕೆ ತುಂಬಾ ಚೆನ್ನಾಗಿದೆ. 5 ಗ್ರಾಮ್ಸಲ್ಲಿದೆ. ತುಂಬ ವೆಯ್ಟ್ ಕೂಡ ಇದೆ. ಡೈಲಿ ವೇರಾದರೂ ಮಾಡ್ಬೋದು, ಇಲ್ಲ ಆಫೀಸ್ ವೇರ್ ಆದರೂ ಕೂಡ ನಾವು ಆರಾಮ್ಸೆ ಯೂಸ್ ಮಾಡ್ಬೋದು. ಇದು ಜುಮ್ಕಾ ಕಲೆಕ್ಷನ್, ವೈಟ್ ಸ್ಟೋನ್ ಜುಮ್ಕಾ ಕಲೆಕ್ಷನ್. ಇದು ತುಂಬ ಚೆನ್ನಾಗಿದೆ. 4 ಗ್ರಾಮಲ್ಲಿ ಇರುವಂತಹ ವೈಟ್ ಜುಮ್ಕಾ ಕಲೆಕ್ಷನ್ ಇದು. 4 ಗ್ರಾಮ್ಸ್ ಆರಾಮ್ಸೆ ವರ್ತ್ ಇದೆ, ಕೊಡಬಹುದು. ಇದು ನೋಡಿ, ಫುಲ್ಲು ಡೈಮಂಡ್ ಥರನೇ ಇದೆ. ಎಷ್ಟು ಚೆನ್ನಾಗಿದೆ. ಎಲ್ಲೂ ಗೋಲ್ಡ್ ಅಂತ ಕಾಣಿಸೋದಿಲ್ಲ. ಫುಲ್ಲು ಡೈಮಂಡ್ ಇಯರಿಂಗ್ಸ್ ಹಾಕ್ಕೊಂಡಿದ್ದಾರೆ ಅನ್ನೋಷ್ಟು ಇರುತ್ತೆ. ಇದು 7 ಗ್ರಾಮಲ್ಲಿ ರೆಡಿಯಾಗಿರುವಂಥ ಇಯರಿಂಗ್ಸು. ಇದು ಕೂಡ ಅಷ್ಟೇ 4 ಗ್ರಾಮಲ್ಲಿ ರೆಡಿಯಾಗಿರುವಂಥ ಜುಮ್ಕಾ ಕಲೆಕ್ಷನು. ತುಂಬ ಚೆನ್ನಾಗಿದೆ. ಮೇಲ್ ಮಾತ್ರ ವೈಟ್ ಸ್ಟೋನು, ಹಾಗೆ ಸುತ್ತಲೂ ಕೂಡ ಗೋಲ್ಡಲ್ಲಿ ವರ್ಕ್ ಮಾಡಿದ್ದಾರೆ. ಕೆಳಗಡೆ ಜುಮ್ಕಾನು ಅಷ್ಟೇ, ಒಂದು ಲೈನ್ ಸ್ಟೋನ್ ವರ್ಕ್ ಮಾಡಿದ್ದಾರೆ, ಇನ್ನೊಂದು ಲೈನ್ ಫುಲ್ಲು ಗೋಲ್ಡಲ್ಲೇ ಇದು ಅವಾಗೆಲ್ಲ ಯೂಸ್ ಮಾಡ್ತಿರುವಂಥ ಮಾಮೂಲಿ ಸ್ಟೋನ್ ಇಯರಿಂಗ್ಸ್ ಕಲೆಕ್ಷನ್ ಇದು. ಇದು ಓಲ್ಡ್ ಆದ್ರೂ ನ್ಯೂ ಕಲೆಕ್ಷನ್ ಅಂತಾರಲ್ಲ ಹಾಗೆ, ಹಳೇದು ಇದ್ದೇ ಇರಬೇಕಂತೆ ಒಬ್ರ ಹತ್ರ. ಹಾಗಾಗಿ ಇದು ಕೂಡ ಇದು ಆಗಲೇ ತೋರಿಸಿದ್ನಲ್ಲ, ಆ ಇಯರಿಂಗ್ಸಲ್ಲಿ ಕೆಳಗಡೆ ಇಲ್ಲಿ ಮುತ್ತು ಬೀಡ್ಸ್ ಬಂದಿದೆ, ಅದಕ್ಕೆ ಬೀಡ್ಸ್ ಬಂದಿರಲ್ಲ. ಇದು ಕೆಳಗಡೆ ಬೀಡ್ಸ್ ಬಂದಿದೆ ಇಯರಿಂಗ್ಸಲ್ಲಿ. ಸೇಮ್ ಗ್ರಾಮ್ಸೇ ಇರೋದು. 4 ಆ್ಯಂಡ್ 5 ಗ್ರಾಮ್ಸಲ್ಲಿ ರೆಡಿಯಾಗಿರೋದು. ಇದಂತೂ ತುಂಬ ಹಳೇ ಕಾಲದ್ದು ಇಯರಿಂಗ್ಸ್ ಆದ್ರೂ ಬಟ್ ಈಗಲೂ ಟ್ರೆಂಡಿಯಾಗಿದೆ. ಎಲ್ಲ ಅಮ್ಮಂದಿರ ಹತ್ರ ಇರುವಂಥ ಇದು ಇಯರಿಂಗ್ಸ್ ಕಲೆಕ್ಷನು. ಇದು ಕೂಡ ಅಷ್ಟೇ, ಪ್ಲೇಟ್ ಇದೆ ಕೆಳಗಡೆ ಜಾಲ್ರಿ ಟೈಪಿಂದು. ಪ್ಲೇಟ್ ಬೇಡ ಅಂದರೆ ಮೇಲಿಂದ ಮಾತ್ರ ಇಯರಿಂಗ್ಸ್ ಕೂಡ ಹಾಕೋಬೋದು. ಈ ಇಯರಿಂಗ್ಸು ಅಷ್ಟೇ ನೋಡಿ, ನಾನು ಪ್ಲೇಟ್ ಕೂಡ ತೆಗೆದಿಟ್ಟು ಕೂಡ ತೋರಿಸ್ತಾ ಇದ್ದೀನಿ. ಪ್ಲೇಟ್ ಕೂಡ ಹಾಕಿದ್ರೆ ತುಂಬ ದೊಡ್ಡದಾಗಿ ಕಾಣಿಸುತ್ತೆ. ಪ್ಲೇಟ್ ತೆಗೆದ್ರೆ ಮಾಮೂಲಿ ಚಿಕ್ಕದಾಗಾರ ಹಾಕೊಬೋದು. ಫಂಕ್ಷನಿಗೆಲ್ಲ ಪ್ಲೇಟ್ ಸಮೇತ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣಿಸುವಂಥ ಇಯರಿಂಗ್ಸ್ ಕಲೆಕ್ಷನು. ಇದು ಫುಲ್ಲು ಸ್ಟೋನಲ್ಲೇ, ಕೆಳಗೊಂದು ಮುತ್ತು ಬೀಡ್ಸ್ ಕೂಡ ಬಂದಿದೆ, ಅದು ಸ್ಟೋನಲ್ಲಿನೇ ಕೊಟ್ಟಿದ್ದಾರೆ. ತುಂಬಾ ಕ್ಯಾಚಿಯಾಗಿದೆ ಹಾಗೂ ಅಟ್ರಾಕ್ಟಿವ್ ಆಗಿದೆ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಯಾಕಂದರೆ ನೆಕ್ಸ್ಟ್ ನಾನು ಯಾವುದೇ ವೀಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ. ನನ್ನ ಪೇಜಲ್ಲಿ ತುಂಬ ಟ್ರೆಂಡಿಂಗ್ ಇರುವಂಥ ಇಯರಿಂಗ್ಸು, ಬ್ಯಾಂಗಲ್ಸ್ ಕಲೆಕ್ಷನ್, ನೆಕ್ಲೆಸ್ ಕಲೆಕ್ಷನ್ನ ತೋರಿಸ್ತಾನೆ ಇರ್ತೀನಿ. ನಿಮಗೆ ಯಾವ ಥರ ಬೇಕು ಅಂತಂದು ನೀವು ವಿಡಿಯೋ ಮೆಸೇಜ್ ಮಾಡಿದ್ರೆ, ಅದು ಕಮೆಂಟ್ಸ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದ್ರೆ ನಾನು ಆ ಥರ ವೀಡಿಯೋಸ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ನೋಡಿ, ಹಾಗೆ ಸಪೋರ್ಟ್ ಮಾಡಿ. ಇನ್ನೂ ಈ ಥರ ಟ್ರೆಂಡಿಂಗಲ್ಲಿರುವಂಥ ನ್ಯೂ ಕಲೆಕ್ಷನ್ ಇಯರಿಂಗ್ಸ್ ಡಿಸೈನ್ಸ್ನ ನಿಮ್ಮ ಮುಂದೆ ತೊಗೊಂಡು ಬರ್ತಾ ಇರ್ತೀನಿ. ಹಾಗೆ ನೋಡಿ, ಪ್ಲೀಸ್ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಇನ್ನದು ವೈಟ್ ಸ್ಟೋನ್ ಇಯರಿಂಗ್ಸು. ಈ ಥರ ವೈಟ್ ಸ್ಟೋನು ಬರೀ ಗೋಲ್ಡಲ್ಲಿ ಇಯರಿಂಗ್ಸ್ ಕಲೆಕ್ಷನ್ನ ತರ್ತೀನಿ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಸಿ ಯು ದ ನೆಕ್ಸ್ಟ್ ವೀಡಿಯೋ. ಬಾಯ್.